ದುರ್ಗಾ, ನೀನು ಒಬ್ಳೆ ಇಲ್ಲೇನು ಮಾಡ್ತಿದ್ಯಾ? ಶರತ್ತಲ್ಲಿ? ಅದು ಅಕ್ಕ, ಸೀರೆ ಮೇಲೆ ಸೂಪ್ ಚೆಲ್ಲೋಗಿತ್ತು, ಅದಕ್ಕೇನೆ ಕ್ಲೀನ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ಈಗ ವಾಪಸ್ ಬಂದು ನೋಡಿದ್ರೆ ಬಾಸ್ ಕಾಣಿಸ್ತಾನೆ ಇಲ್ಲ, ಎಲ್ಲಾದ್ರೂ ಏನೋ. ಸೂಪ್ನ ನೀನೇ ಚಲ್ಕೊಂಡ್ಯಾ? ಇಲ್ಲ ಅಕ್ಕ, ಅದು ವೇಟ್ರು ಅವ್ರು ಚೆಲ್ಬಿಟ್ರು. ಏನೋ ಸರಿ ಇಲ್ಲ. ಆ ಮಾಳ್ವಿಕಾ ಏನೋ ಸಂಚು ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ದುರ್ಗಾ ಬಾ, ಮೊದಲು ಶರತ್ನ ಹುಡ್ಕೋಣ. ಸರಿ ಅಕ್ಕ. ಬಾಸು, ಬಾಸು, ಎಲ್ಲಾದ್ರೂ ಇರು. ಬಾಸು, 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 ಬಾಸು. ಅಯ್ಯೋ, ಈ ಹುಡುಗಿ ಇಷ್ಟು ಬೇಗ ಇಲ್ಲಿಗೆ ಯಾಕೆ ಬಂದ್ಲು? ಅವಳೇನಾದ್ರೂ ಒಳಗಡೆ ಬಂದ್ಬಿಟ್ರೆ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಡುತ್ತೆ. ನಾನು ಏನು ಮಾಡಲಿ ಈಗ? ನನ್ನ ಹತ್ರ ಐಡಿಯಾ ಇದೆ. ಬಾಸು, ಬಾಸು, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, 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 ಯಾರಾದ್ರೂ ನನ್ನ ಕಾಪಾಡಿ, 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 ಕಾಪಾಡಿ. ಯಾರು ನೀವು? ಯಾಕೆ ಕಿರ್ಚ್ತಾ ಇದ್ದೀರಾ? ಏನಾಯ್ತು? ಮೇಡಮ್, ಆ ಮನುಷ್ಯ ನನ್ನ ಮೇಲೆ ಅತ್ಯಾಚಾರ ಮಾಡಕ್ ಬಂದ ಮೇಡಮ್. ನನ್ನ ಕಾಪಾಡಿ ಮೇಡಮ್, ಪ್ಲೀಸ್. ಏನು? ಬಾಸು, ಪರ್ಫೆಕ್ಟ್ ಶರತ್. ಇವತ್ತು ನಿನ್ನ ಮಿಲಿಯನರ್ ಇಮೇಜ್ ಪೂರ್ತಿ ಮಣ್ಪಾಲಾಗಿದೆ. ಜಗತ್ತಿನ ಕಣ್ಣಲ್ಲಿ ನೀನೊಬ್ಬ ಅತ್ಯಾಚಾರಿ, ರೇಪಿಸ್ಟ್. ಇಷ್ಟೊತ್ತಿಗೆ ನಿನ್ನ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ಬಿಟ್ಟಿದೆಯಾ. ಕೂರ್ಗಿನ ಗಾಳಿಯಲ್ಲಿ ನಿನ್ನ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿದೆ. ಶಾನ್ವಿ ಜೊತೆ ನನ್ನ ಮದುವೆ ಬೇಡ ಅನ್ನೋಕ್ಕೆ ಎಷ್ಟೋ ಧೈರ್ಯ ನಿಂಗೆ. ಏಯ್, ಈ ತರುಣ್ ತಂಟಕ್ಕೆ ಬಂದರೆ ಏನಾಗತ್ತೆ ಅಂತ ಇವತ್ತು ನಿನಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ತರುಣ್ ನೆರಳಿರೋ ಕಡೆ ನೀನು ನೆಮ್ಮದಿಯಾಗಿ ಉಸಿರಾಡೋಕ್ಕೂ ಆಗಲ್ಲ ಶರತ್. ಶರತ್, ಇವತ್ತು ನಿನ್ನ ಮರ್ಯಾದೆ ಕಳೆದೆ. ನಾಳೆ ನಿನ್ನ ಮನೆ ಆಸ್ತಿ ಎಲ್ಲ ನನ್ನ ಹೆಸರು ಮಾಡ್ಕೊಂಡು ನಿನಗೆ ಬೀದಿಗೆ ತರೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೋ. ದಿಸ್ ಈಸ್ ಅ ಚಾಲೆಂಜ್. ಮೊದಲು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಆಮೇಲೆ ಮೀಡಿಯಾಲಿ ಈ ವಿಷಯ ಹರಡುತ್ತೆ. ಬ್ರೇಕಿಂಗ್ ನ್ಯೂಸ್, ಬಿಗ್ ಬಿಸ್ನೆಸ್ ಮ್ಯಾನ್ ಶರತ್ ರೇಪ್ ಕೇಸಲ್ಲಿ ಸಿಗ್ಬಿದ್ದ ಅಂತ. ಏನಪ್ಪ ಇದು? 1 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಯಾವ ಕ್ಯಾಮ್ರಾನೂ ವರ್ಕ್ ಆಗ್ತಿಲ್ಲ, ಎಲ್ಲ ಸ್ಕ್ರೀನು ಬ್ಲ್ಯಾಂಕ್. ಏನು ಮಾಡೋದು? ಆ ಮೇಂಟೆನೆನ್ಸರಿಗೆ ಫೋನ್ ಮಾಡಿದ್ರೆ ಬರೋದು ಬೆಳಗ್ಗೆ ಆಗತ್ತಂತೆ ಸರ್. ಏನು ಮಾಡೋದು ಅಲ್ಲಿ ತನಕ? ಪ್ರಾಬ್ಲಮ್ ಏನಂದರೆ ಆ ಸೂಟ್ ರೂಮಲ್ಲಿ ದೊಡ್ಡ ಗಲಾಟೆನೇ ಆಗಿದೆ.
ನಿಜವಾಗ್ಲೂ ಆ ವ್ಯಕ್ತಿ ನಿರಪರಾಧಿನೋ ಇಲ್ಲ ಆ ಹುಡುಗಿ ನಿಜವಾಗ್ಲೂ ನೊಂದವಳೋ ಒಂದೂ ಗೊತ್ತಾಗ್ತಿಲ್ಲ. CCTV ಫುಟೇಜ್ ಇದ್ದರೆ ಎಲ್ಲ ಸತ್ಯ ಗೊತ್ತಾಗ್ತಿತ್ತು. ಹೇಗಾದರೂ ಮಾಡಿದ್ದನ್ನು ಸರಿಪಡಿಸಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಸರ್. ಇಲ್ಲಾಂದ್ರೆ ಪಾಪ ಇನ್ನೋಸೆಂಟ್ ಮನುಷ್ಯ ಜೈಲ್ಗೆ ಹೋಗ್ಬೇಕಾಗತ್ತೆ. ಶರತ್ ಮತ್ತೆ ದುರ್ಗನ್ ಜೀವನ್ ಜೊತೆ ಆಟ ಆಡೋದಕ್ಕೆ ನಾನು ಬಿಡಲ್ಲ. ಇದ್ರ ಹಿಂದೆ ಇರೋ ಸತ್ಯನ ನಾನು ಬೆಳಕಿಗೆ ತರ್ತೀನಿ. ಇದೇನಿದು ಮ್ಯಾಜಿಕ್? ಎಲ್ಲ ಸ್ಕ್ರೀನ್ ಆನ್ ಆಗೋಗಿದೆ, ಎಲ್ಲ ಕ್ಯಾಮ್ರಾಗಳು ವರ್ಕ್ ಆಗ್ತಿವೆ. ಸಾರ್ ನೋಡಿ ಸರ್, ಲ್ಯಾಂಡ್ ಫುಟೇಜು. ಆ ಮನುಷ್ಯ ಬರೋದು, ಡ್ರಿಂಕ್ಸ್ ಕುಡಿಯೋದು, ಆ ಹುಡುಗಿ ಹೋಗೋದು ಎಲ್ಲ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಸರ್. ಫುಲ್ ಎವಿಡೆನ್ಸ್ ಇದರಲ್ಲಿದೆ. ಆ ಮನುಷ್ಯ ಇನ್ನೋಸೆಂಟ್ ಅಂತ ಪ್ರೂವ್ ಆಗುತ್ತೆ. ಹೋಗಿ ಪೊಲೀಸ್ ಹೋಗಿ ತೋರಿಸು. ಸರಿ ಸರ್.